ಪೋಷಕರು, ಶಿಕ್ಷಕರು, ಎಸ್ಡಿಎಂಸಿಯವರು ಒಂದು ಸೇತುವೆಯಂತೆ ಕೆಲಸ ಮಾಡಿದ್ರೆ ಯಾವುದೇ ಸರ್ಕಾರಿ ಶಾಲೆ ಮುಚ್ಚುವ ಪರಿಸ್ಥಿತಿ ಬರುವುದಿಲ್ಲ ಎಂದು ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಸರ್ಕಾರಿ ಶಾಲೆಗಳ ಕುಂದುಕೊರತೆಗಳ ಸಭೆ, ಶಾಲಾ ಶಿಕ್ಷಣ, ಎಸ್ಡಿಎಂಸಿ ಹಕ್ಕು ಮತ್ತು ಕರ್ತವ್ಯ ಹಾಗೂ ತಾಲೂಕು ಮಟ್ಟದ ಒಂದು ದಿನದ ಕಾರ್ಯಾಗಾರದಲ್ಲಿ ತಿಳಿಸಲಾಯಿತು. ಸರ್ಕಾರಿ ಶಾಲೆಯ ಜವಾಬ್ದಾರಿ ಬರೀ ಶಿಕ್ಷಕರು ಅಥವಾ ಇಲಾಖೆಯವರದ್ದು ಮಾತ್ರ ಅಲ್ಲ, ಎಲ್ಲಾ ಪೋಷಕರು ಹಾಗೂ ಸಾಮಾಜಿಕ ಚಿಂತನೆ ಉಳ್ಳವರದ್ದು ಎಂಬುದನ್ನು ಅರಿತರೆ ಯಾವುದೇ ಶಾಲೆ ಮುಚ್ಚುವ ಪರಿಸ್ಥಿತಿ ಬರಲ್ಲ. ಶಿಕ್ಷಕರು ಮಕ್ಕಳಲ್ಲಿ ಹೊಸ ಹೊಸ ಚಿಂತನೆಗಳನ್ನು ಮೂಡಿಸಬೇಕು. ಬೆಳಗ್ಗೆ ಶಾಲೆಗೆ ಹೋಗುವ ನಗುಮುಖ ಮಕ್ಕಳು ಶಾಲೆಯಿಂದ ವಾಪಸ್ ಬರುವಾಗಲೂ ಹಾಗೆ ಇರಬೇಕು ಎಂದು ತಿಳಿಸಲಾಯಿತು. ಈ ಸಂದರ್ಭದಲ್ಲಿ ಹಿರಿಯ ಪತ್ರಕರ್ತರಾದ ಗಜಾಪುರ ಭೀಮಣ್ಣ, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕೂಡ್ಲಿಗಿಯ ಉಪನ್ಯಾಸಕರಾದ ಚಾಂದಪೀರ್, ಎಸ್ಡಿಎಂಸಿ ರಾಜ್ಯ ಉಪಾಧ್ಯಕ್ಷರಾದ ಗುಣ್ಣಳ್ಳಿ ರಾಘವೇಂದ್ರ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಮೈಲೇಶ್ ಬೇವೂರ್, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಎಸ್ ವೆಂಕಟೇಶ್ ಕೂಡ್ಲಿಗಿ, ಎಸ್ಡಿಎಂಸಿ ರಾಜ್ಯ ಖಜಾಂಚಿ ಜ್ಯೋತಿ ಜಯರಾಮ್ ಶೆಟ್ಟಿ, ಡಿಎಂ ಈಶ್ವರಪ್ಪ ಹೊನ್ನೂರಪ್ಪ, ತಾಲೂಕು ಅಧ್ಯಕ್ಷರಾದ ಟಿ ಭಾಗ್ಯಮ್ಮ, ಮಂಜುನಾಥ ಹಾಗೂ ಎಲ್ಲ ಎಸ್ಡಿಎಂಸಿ ಸದಸ್ಯರು ಉಪಸ್ಥಿತರಿದ್ದರು. ಅಬ್ದುಲ್ ಹಸೀಬ್ ಕೂಡ್ಲಿಗಿ, ಜೈ ಭೀಮ್ ನ್ಯೂಸ್ 24x7, ಇದು ಬಹುಜನರ ನ್ಯಾಯಕ್ಕಾಗಿ.